ಕಬ್ಬು ಹಸಿರು ಬಣ್ಣದ್ದಾಗಿರುತ್ತೆ. ಇನ್ನು ಕಬ್ಬಿನ ಹಾಲು ಕೂಡ ಹಸಿರು ಬಣ್ಣದ್ದಾಗಿರುತ್ತೆ ಅಥವಾ ಕೆಲವೊಮ್ಮೆ ಅದು ಕಡುಗಪ್ಪಾಗಿರುತ್ತೆ. ಈ ಕಬ್ಬಿನ ಹಾಲನ್ನ ಕಾಯಿಸಿದಾಗ ಅದು ಬೆಲ್ಲ ಆಗುತ್ತೆ. ಬೆಲ್ಲದ ಕಲರು ಕೂಡ ಹಳದಿ ಅಥವಾ ಕಪ್ಪು ಹಳದಿಯಾಗಿರುತ್ತೆ. ಆದ್ರೆ ಇದೇ ಕಬ್ಬಿನ ಹಾಲಿನಿಂದ ಸಕ್ಕರೆ ಕೂಡ ತಯಾರಿಸ್ತಾರೆ. ಆದ್ರೆ ಸಕ್ಕರೆ ಬಣ್ಣ ಮಾತ್ರ ಮಿನುತ್ತಾ ಇರುತ್ತೆ. ಹೌದು, ಬೆಳ್ಳಿ ಹಾಗೆ ಮಿಂಚುತ್ತಾ ಇರುತ್ತೆ. ಅದು ಬಿಳಿಯಾಗಿರುತ್ತೆ. ಈ ಕಬ್ಬಿನ ಹಾಲು ಅಂದ್ರೆ ಹಸಿರು ಬಣ್ಣದ ಕಬ್ಬಿನ ಹಾಲಿನಿಂದ ಬಿಳಿ ಬಣ್ಣದ ಸಕ್ಕರೆ ಹೇಗೆ ತಯಾರಾಗುತ್ತೆ ಅನ್ನೋ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾದ್ರೆ ಕಬ್ಬಿನಿಂದ ಸಕ್ಕರೆ ಮಾಡುವಾಗ ಏನೆಲ್ಲ ಬೆರೆಸ್ತಾರೆ, ಏನೆಲ್ಲ ಕರಾಮತ್ತು ಆ ಕಾರ್ಖಾನೆಯಲ್ಲಿ ನಡೆಯುತ್ತೆ ಅನ್ನೋದನ್ನ ಪ್ರತಿಯೊಬ್ಬರು ತಿನ್ನೋ ಮೊದಲು ತಿಳ್ಕೊಳ್ಳೇಬೇಕು. ಸಿಹಿ ತಿಂಡಿಗಳು, ಸಿಹಿ ಪದಾರ್ಥಗಳು ಅಂದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುತ್ತಾರೆ. ಸ್ವೀಟ್ ಪದಾರ್ಥ ತಿನ್ನುವುದರಿಂದ ನಮ್ಮಲ್ಲಿ ಸಂತೋಷದ ಹಾರ್ಮೋನ್ಸ್ಗಳು ಹೆಚ್ಚಾಗಿ ಉತ್ಪನ್ನವಾಗುತ್ತದೆ ಎನ್ನುವುದು ವೈಜ್ಞಾನಿಕ ಕಾರಣವೂ ಇದೆ. ಇದನ್ನ ಹ್ಯಾಪಿ ಹಾರ್ಮೋನ್ಸ್ ಎಂದು ಕೂಡ ಕರೆಯುತ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಶ್ವದಲ್ಲಿ ತಯಾರಾಗುವ ಸಕ್ಕರೆ 15% ದೊಡ್ಡ ಪಾಲನ್ನ ಭಾರತದಲ್ಲಿ ತಯಾರಿಸಲಾಗುತ್ತದೆ. ನಮ್ಮ ಕರ್ನಾಟಕದಲ್ಲಿಯೇ 35ಕ್ಕಿಂತ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಕೂಡ ಇವೆ. ಹೌದು, ಸಕ್ಕರೆಯನ್ನ ಕಬ್ಬಿನಿಂದಲೇ ತಯಾರಿಸಲಾಗುತ್ತದೆ. ಕಬ್ಬಿನ ಫ್ಯಾಕ್ಟರಿಗಳು ಹೆಚ್ಚಾಗಿ ಕಬ್ಬು ಬೆಳೆಯುವ ಪ್ರದೇಶದಲ್ಲಿ ಇರಲು ಮುಖ್ಯ ಕಾರಣ ಕಬ್ಬಿನ ಸಾಗಾಣಿಕೆ. ಕಬ್ಬನ್ನ ಕಟ್ ಮಾಡಿದ ಮೇಲೆ ಅವುಗಳನ್ನ ಜಾಸ್ತಿ ಹೊತ್ತು ಸಂಗ್ರಹಿಸಿ ಇಡಲು ಸಾಧ್ಯವಿಲ್ಲ. ಅವುಗಳನ್ನ ನೇರವಾಗಿ ಕಾರ್ಖಾನೆಗೆ ತೆಗೆದುಕೊಂಡು ಹೋಗಿ ಮೊದಲು ಕ್ರಷ್ ಮಾಡಿ ಕಬ್ಬಿನ ರಸವನ್ನು ತೆಗೆಯುವ ಕೆಲಸ ಮಾಡಲಾಗುತ್ತದೆ. ಒಂದು ವೇಳೆ ಕತ್ತರಿಸಿದ ಕಬ್ಬನ್ನು ಹಾಗೆ ಇಟ್ಟರೆ ಅದು ಒಣಗಿ ಕೇವಲ ಸುಡುವುದಕ್ಕೆ ಮಾತ್ರ ಪ್ರಯೋಜನವಾಗುತ್ತದೆ. ಕಬ್ಬುಗಳನ್ನ ಹೊಲದಲ್ಲಿ ಒಂದು ಹಂತಕ್ಕೆ ಬೆಳೆದಾಗ ಅವುಗಳನ್ನ ಕಟ್ ಮಾಡಿ ಚಕ್ಕಡಿಯ ಮೂಲಕವೋ, ಟ್ರ್ಯಾಕ್ಟರ್ ಮೂಲಕವೋ ಅಥವಾ ಟ್ರಕ್ ಮೂಲಕವೋ ಅಲ್ಲಿಯೇ ಹತ್ತಿರದ ಸಕ್ಕರೆ ಕಾರ್ಖಾನೆಗಳಿಗೆ ಕಳಿಸಿಕೊಡಲಾಗುತ್ತದೆ. ನಮ್ಮ ದೇಶದಲ್ಲಿ ಹೆಚ್ಚಾಗಿ ಇವುಗಳನ್ನ ರೈತರು ತಮ್ಮ ಕೈಗಳಿಂದ ಕತ್ತರಿಸುತ್ತಾರೆ. ಇನ್ನು ಹೊರದೇಶಗಳಲ್ಲಿ ಈಗ ದೊಡ್ಡ ದೊಡ್ಡ ಕತ್ತರಿಸುವ ಕಟಿಂಗ್ ಮಷೀನ್ಗಳು ಕೂಡ ಬಂದಿವೆ. ಈಗ ಭಾರತದಲ್ಲಿಯೂ ಕೂಡ ಇತ್ತೀಚೆಗೆ ಇವು ನೀವು ಕಾಣಬಹುದು. ಹೀಗೆ ಶುಗರ್ ಫ್ಯಾಕ್ಟರಿಗೆ ಬಂದ ತಕ್ಷಣ ಮೊದಲು ಈ ಕಬ್ಬುಗಳನ್ನ ಚಾಪರ್ ಮಷೀನ್ ನಲ್ಲಿ ಹಾಕಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡುತ್ತಾರೆ. ಇದನ್ನ ಚಾಪಿಂಗ್ ಪ್ರೊಸೆಸ್ ಎಂದು ಕೂಡ ಹೇಳಲಾಗುತ್ತದೆ. ಇದೇ ಸಮಯದಲ್ಲಿ ಕಬ್ಬಿಗೆ ಹೊಂದಿರುವ ಕೆಲವು ಎಲೆಗಳನ್ನ ಗಲೀಜನ್ನ ಕೂಡ ಬೇರ್ಪಡಿಸಲಾಗುತ್ತದೆ. ಈ ರೀತಿ ಚಿಕ್ಕ ಚಿಕ್ಕ ಕಬ್ಬುಗಳನ್ನು ಕತ್ತರಿಸಿ ಆಮೇಲೆ ಬಿಸಿ ನೀರಿನಿಂದ ಸರಿಯಾಗಿ ಈ ಕತ್ತರಿಸಿದ ತುಂಡುಗಳನ್ನು ತೊಳೆಯುವ ಪ್ರೊಸೆಸ್ ಮಾಡಲಾಗುತ್ತದೆ. ಇದನ್ನ ವಾಷಿಂಗ್ ಪ್ರೊಸೆಸ್ ಎಂದು ಹೇಳಲಾಗುತ್ತದೆ. ಈ ರೀತಿ ಸ್ವಚ್ಛವಾದಂತಹ ಕ್ಲೀನ್ ಆದಂತಹ ಚಿಕ್ಕ ಚಿಕ್ಕ ಕಬ್ಬುಗಳನ್ನ ತುಂಡುಗಳನ್ನ ಕ್ರಷಿಂಗ್ ಮಷೀನ್ಗೆ ಹಾಕಿ ಅವುಗಳಿಂದ ಹೆಚ್ಚಿನ ಮಟ್ಟಿನ ರಸವನ್ನ ತೆಗೆಯಲಾಗುತ್ತದೆ. ಹೀಗೆ ಮಾಡುವುದರಿಂದ ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ ರಸವನ್ನ ಸಂಗ್ರಹಿಸಲಾಗುತ್ತದೆ ಮತ್ತು ಕಬ್ಬಿನ ಸಿಪ್ಪೆಯನ್ನ ಬೇರ್ಪಡಿಸಲಾಗುತ್ತದೆ. ಕಬ್ಬಿನ ಸಿಪ್ಪೆಗಳನ್ನ ಎಲ್ಲಿಯೂ ಎಸೆಯಲಾಗುವುದಿಲ್ಲ. ಇವುಗಳನ್ನು ಒಣಗಿಸಿ ಇವುಗಳಿಂದ ಇಂಧನ ತಯಾರಿಸಲಾಗುತ್ತದೆ. ಇದಕ್ಕೂ ಕೂಡ ಈಗ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಇದೆ. ಸಕ್ಕರೆ ತಯಾರು ಮಾಡಲು, ಬೆಲ್ಲವನ್ನು ತಯಾರು ಮಾಡಲು, ಎಷ್ಟೋ ಬಾರಿ ವಿದ್ಯುತ್ ಅನ್ನು ಕೂಡ ತಯಾರು ಮಾಡಲು ಸಿಪ್ಪೆಗಳನ್ನ ಬಳಸಲಾಗುತ್ತದೆ. ಮತ್ತೊಂದು ಮಹತ್ವದ ವಿಷಯ ಏನೆಂದರೆ ಕಬ್ಬಿನ ಸಿಪ್ಪೆಯಿಂದ ಹೆಚ್ಚಾಗಿ ಪೇಪರ್ ಅನ್ನು ತಯಾರು ಮಾಡಲು ಬಳಸುತ್ತಾರೆ. ಈ ರೀತಿ ಕಬ್ಬಿನ ರಸ ತಯಾರಿಸುವ ಹಾಗೂ ಸಿಪ್ಪೆಯನ್ನು ಬೇರ್ಪಡಿಸುವ ಯಂತ್ರವನ್ನ ಮಿಲ್ ಹೌಸ್ ಎಂದು ಕರೆಯುತ್ತಾರೆ. ಈ ರೀತಿ ಮಿಲ್ ಹೌಸ್ ನಲ್ಲಿ ತಯಾರಾದಂತಹ ಕಬ್ಬಿನ ರಸವನ್ನ ಪ್ರೊಸೆಸಿಂಗ್ ಹೌಸ್ ಮಷೀನ್ಗೆ ಸ್ಥಳಾಂತರಿಸಲಾಗುತ್ತದೆ. ಈ ಪ್ರೊಸೆಸ್ ನಲ್ಲಿ ಕಬ್ಬಿನ ರಸವನ್ನ ಪ್ರೊಸೆಸ್ ಮಾಡಲಾಗುತ್ತದೆ. ಈ ರೀತಿ ಪ್ರೊಸೆಸ್ ಹೌಸ್ ನಲ್ಲಿ ಕನಿಷ್ಠ ಪಕ್ಷ 75ರಿಂದ 80 ಡಿಗ್ರಿಯಲ್ಲಿ ಇದನ್ನ ಕುದಿಸಲಾಗುತ್ತದೆ. ಇದೇ ಸಂದರ್ಭದಲ್ಲಿ ರಸಕ್ಕೆ ಕೆಲವು ರಾಸಾಯನಿಕ ಪದಾರ್ಥಗಳನ್ನು ಕೂಡ ಮಿಶ್ರಣ ಮಾಡಲಾಗುತ್ತದೆ. ಈ ರೀತಿ ಮಾಡುವುದರಿಂದ ರಸದಲ್ಲಿರುವ ಆಸಿಡಿಟಿಯನ್ನ ಕಡಿಮೆ ಮಾಡಲಾಗುತ್ತದೆ. ಇದು ಯಾವ ರೀತಿಯ ಹಾನಿಯನ್ನು ದೇಹಕ್ಕೆ ಮಾಡುವುದಿಲ್ಲ. ಹಿಂದೆ ಕೆಲವರು ಸಕ್ಕರೆಯಲ್ಲಿ ಪ್ರಾಣಿಗಳ ಎಲುಬುಗಳನ್ನು ಕೂಡ ಬಳಸುತ್ತಿದ್ದರು. ಇದು ಕೇವಲ ಊಹಾಪೋಹಗಳಾಗಿವೆ. ಇದರಲ್ಲಿ ಯಾವುದೂ ಸತ್ಯವಿಲ್ಲ. ಇದು ಶುದ್ಧ ಸುಳ್ಳಾಗಿದೆ. ಈ ರೀತಿ ರಾಸಾಯನಿಕ ಮಿಶ್ರಿತ ರಸವನ್ನ 104ರಿಂದ 106 ಡಿಗ್ರಿಯಲ್ಲಿ ಕ್ಲಾರಿಫೈಯರ್ ನಲ್ಲಿ ಹಾಕಿ ಮತ್ತೆ ಅದನ್ನ ಹೀಟ್ ಮಾಡುತ್ತಾರೆ. ಜೊತೆಗೆ ಅಲ್ಲಿರುವ ಕೆಲವು ತ್ಯಾಜ್ಯಗಳನ್ನ ಬೇರ್ಪಡಿಸಲು ಫಿಲ್ಟರ್ ರಸಾಯನ ಕೂಡ ಮಿಶ್ರಣ ಮಾಡಲಾಗುತ್ತದೆ. ಈ ರೀತಿ ಶುದ್ಧವಾದ ಹಾಗೂ ಕ್ಲೀನ್ ಆದಂತಹ ಕಬ್ಬಿನ ರಸ ಕಂಟೈನರ್ ನಲ್ಲಿ ತೇಲುತ್ತದೆ ಹಾಗೂ ವೇಸ್ಟ್ ಪ್ರಾಡಕ್ಟ್ಗಳು ಕೆಳಗೆ ಉಳಿದುಕೊಳ್ಳುತ್ತವೆ. ಹೀಗೆ ಕ್ಲೀನ್ ಆಗಿರುವಂತಹ ರಸವನ್ನ ಇವ್ಯಾಪರೇಟರ್ ಅನ್ನುವ ಪ್ರಾಸೆಸ್ ನಲ್ಲಿ ಹಾಕಿ ಹೊಗೆ ಬರುವವರೆಗೂ ಅದನ್ನ ಬಿಸಿ ಮಾಡುತ್ತಾರೆ. ಇದರಿಂದ ಅದರಲ್ಲಿರುವ ದ್ರವಾಂಶ ಆವಿಯಾಗಿ ಹೋಗುತ್ತದೆ. ಮುಂದೆ ಅದು ಗಟ್ಟಿಯಾಗಿ ಮೊಲಾಸಸ್ ರೂಪವನ್ನ ಪಡೆದುಕೊಳ್ಳುತ್ತದೆ. ಈ ಮೊಲಾಸಸ್ ಅನ್ನ ಮತ್ತೆ ಹೀಟ್ ಮಾಡಿದರೆ ಅದರಲ್ಲಿರುವ ಮಾಯವಾಗಿ ಸಕ್ಕರೆಯು ಘನರೂಪವನ್ನ ಪಡೆದುಕೊಳ್ಳುತ್ತದೆ. ಇದನ್ನೇ ರಾ ಶುಗರ್ ಎಂದು ಕರೆಯುತ್ತಾರೆ. ಇದೇ ಸಂದರ್ಭದಲ್ಲಿ ಕಲ್ಲು ಸಕ್ಕರೆ ಹಾಗೂ ಚಿಕ್ಕ ಸಕ್ಕರೆಯನ್ನ ಬೇರ್ಪಡಿಸಲಾಗುತ್ತದೆ. ರಾ ಶುಗರ್ ಅನ್ನ 50 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಮತ್ತೆ ಬಿಸಿ ಮಾಡುತ್ತಾರೆ. ಈ ರೀತಿ ಬಂದಂತಹ ಪದಾರ್ಥವನ್ನ ಬಿಳಿ ಬಣ್ಣಕ್ಕೆ ಬದಲಾಯಿಸಲು ಕೆಲವು ಆಹಾರ ಮಿಶ್ರಿತ ರಸಾಯನಗಳನ್ನ ಬಳಸುತ್ತಾರೆ.
ಈ ರೀತಿ ಸಕ್ಕರೆ ತನ್ನ ಶುಭ್ರತೆಯನ್ನ ಹಾಗೂ ಕಾಂತಿಯನ್ನು ಕೂಡ ಪಡೆದುಕೊಳ್ಳುತ್ತದೆ. ಚಿಕ್ಕ ಚಿಕ್ಕ ರತ್ನಗಳ ಹಾಗೆ ಅವು ಮಿಂಚುತ್ತವೆ. ಮುಂದೆ ಅದನ್ನ ಫಿಲ್ಟರ್ ಮಷಿನ್ಗೆ ಕಳಿಸಿ ತದನಂತರ ಅದನ್ನ ಹೀಟ್ ವೇವ್ ಮಷಿನ್ ಅಲ್ಲಿ ಹಾಕಲಾಗುತ್ತದೆ. ಮುಂದೆ ನಾವು ಬಳಸುವ ಸಕ್ಕರೆ ತನ್ನ ಮೂಲ ರೂಪವನ್ನ ಪಡೆದುಕೊಳ್ಳುತ್ತದೆ. ಈ ಸಕ್ಕರೆಯನ್ನು ಬೇರೆ ಬೇರೆ ಸೈಜ್ ನಲ್ಲಿ ಕತ್ತರಿಸಿ ಮಾರುಕಟ್ಟೆಯಲ್ಲಿ ಚೀಲಗಳಲ್ಲಿ ಹಾಕಿ ಅದನ್ನ ಕಳಿಸಿಕೊಡಲಾಗುತ್ತದೆ. ಆಗ ನಮ್ಮ ಅಡುಗೆ ಮನೆಗೆ ಅದು ನೇರವಾಗಿ ಸಿಗುತ್ತದೆ. ಈ ರೀತಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬನ್ನ ಬಳಸಿ ಸಕ್ಕರೆಯನ್ನ ತಯಾರಿಸಲಾಗುತ್ತದೆ. ಕಲ್ಲು ಸಕ್ಕರೆ ಕೂಡ ಇಲ್ಲಿಯೇ ತಯಾರಾಗುತ್ತದೆ. ರಾ ಶುಗರ್ ತಯಾರಿಸುವ ಸಂದರ್ಭದಲ್ಲಿ ಸಕ್ಕರೆ ಹಾಗೂ ಕಲ್ಲು ಸಕ್ಕರೆಯನ್ನ ಬೇರೆ ಬೇರೆ ಮಾಡಲಾಗುತ್ತದೆ. ರಾ ಶುಗರ್ ತಯಾರಾದ ಸಂದರ್ಭದಲ್ಲಿ ಕಬ್ಬಿನ ರಸಕ್ಕೆ ಹಾಲು ಮತ್ತು ಗಟ್ಟಿಯಾಗುವಂತೆ ಕೆಲವು ರಾಸಾಯನಿಕ ಪದಾರ್ಥಗಳನ್ನ ಹಾಕಲಾಗುತ್ತದೆ. ಆಮೇಲೆ ಅದನ್ನ ಸಾಲಿಡ್ ರೂಪ ಪಡೆದುಕೊಳ್ಳಲು 8 ದಿನಗಳ ಕಾಲ ಆ ಒಂದು ಚೇಂಬರ್ ನಲ್ಲಿ ಗಾಳಿ ತಗುಲದಂತೆ ಕಾಪಾಡಲಾಗುತ್ತದೆ. ಈ ರೀತಿಯಾಗಿ ರಾ ಶುಗರ್ ಯಾವುದೇ ಆಕಾರವಿಲ್ಲದೆ ಕಲ್ಲು ಸಕ್ಕರೆಯಾಗಿ ಅದು ಮಾರ್ಪಡಿಸಲ್ಪಡುತ್ತದೆ. ನಿಜ ಹೇಳಬೇಕೆಂದರೆ ಸಕ್ಕರೆಗಿಂತ ಕಲ್ಲು ಸಕ್ಕರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಇದರಲ್ಲಿ ಹೆಚ್ಚು ಕೆಮಿಕಲ್ಸ್ ಗಳನ್ನ ಬಳಸಲಾಗುವುದಿಲ್ಲ. ಇದೇ ಕಾರಣ ದೇವರ ಪ್ರಸಾದದಲ್ಲೂ ಕೂಡ ಹೆಚ್ಚಾಗಿ ಕಲ್ಲು ಸಕ್ಕರೆಯನ್ನ ಬಳಸಲಾಗುತ್ತದೆ. ಇತ್ತೀಚೆಗೆ ಕಲ್ಲು ಸಕ್ಕರೆ ಹಾಗೂ ಬೆಲ್ಲವನ್ನ ಹೆಚ್ಚಾಗಿ ನಮ್ಮ ಜನರು ಬಳಸುತ್ತಿದ್ದಾರೆ. ಕಾರಣ ಡಯಾಬಿಟಿಕ್ ಅನ್ನೋ ಒಂದು ಮಾರಣಾಂತಿಕ ಕಾಯಿಲೆ ಎಲ್ಲರಲ್ಲೂ ಹಬ್ಬುತ್ತಿದೆ. ಇದನ್ನು ತಡೆಯಲು ಕಲ್ಲು ಸಕ್ಕರೆ ಹಾಗೂ ಬೆಲ್ಲ ಬಳಸುವುದು ಸೂಕ್ತವೆನ್ನುವುದು ವೈದ್ಯರ ಸಲಹೆಯಾಗಿದೆ. ನೀವು ಕಬ್ಬಿನ ಹಾಲಿಂದ ಸಕ್ಕರೆಯನ್ನ ಮಾಡೋದನ್ನ ಈಗ ನೋಡಿದ್ರಿ. ಹಾಗಾದ್ರೆ ಅದೇ ರೀತಿ ನೀವು ಮುಖಕ್ಕೆ ಹಚ್ಚುವಂತಹ ಪೌಡರ್ ಅಂದ್ರೆ ಬಿಳಿ ಪೌಡರ್ ಹೇಗೆ ತಯಾರಾಗುತ್ತೆ, ಅದರಲ್ಲಿ ಏನೆಲ್ಲ ಬೆರೆಸುತ್ತಾರೆ, ಏನೆಲ್ಲ ಫ್ಯಾಕ್ಟರಿಯಲ್ಲಿ ಕರಾಮತ್ತು ನಡೆಯುತ್ತೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಅದನ್ನು ಕೂಡ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಪೌಡರ್ನ ಕೇವಲ ನಮ್ಮ ಮುಖವನ್ನು ಸುಂದರವಾಗಿ ಇಡಲು ಮಾತ್ರ ಬಳಸುವುದಿಲ್ಲ. ಇದನ್ನು ನಮ್ಮ ದೇಹದ ಮೇಲೆ ಬರುವಂತಹ ರ್ಯಾಷಸ್ ಗಳನ್ನು ತಡೆಯಲು ಕೂಡ ಬಳಸಲಾಗುತ್ತದೆ. ಎಷ್ಟೋ ಬಾರಿ ಹುಣ್ಣುಗಳ ಮೇಲೆ ಇದನ್ನು ಬಳಸಲಾಗುತ್ತದೆ. ಕೆಲವು ಇರಿಟೇಷನ್ ಇಂದ ತಪ್ಪಿಸಲು ಈ ಪೌಡರ್ ಅನ್ನ ಬಳಸಲಾಗುತ್ತಿದೆ. ಹೀಗೆ ಪೌಡರ್ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕೂಡ ನೀಡುತ್ತದೆ. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಈ ಪೌಡರ್ ಅನ್ನ ಬಳಸಿಯೇ ಬಳಸುತ್ತಾರೆ. ಬನ್ನಿ ಹಾಗಾದ್ರೆ ನೀವು ಬಳಸುವಂತಹ ಈ ಪೌಡರ್ ಅನ್ನ ಕಲ್ಲುಗಳನ್ನು ಬಳಸಿ ಯಾವ ರೀತಿ ತಯಾರಿಸುತ್ತಾರೆ ಅನ್ನುವುದನ್ನ ಈಗ ಒಂದೊಂದಾಗಿ ಪ್ರಾಸೆಸ್ ಅನ್ನ ತಿಳಿದುಕೊಳ್ಳೋಣ. ಈ ಪೌಂಡ್ಸ್ ಪೌಡರ್ ನ ತಯಾರಿಸಲು ಮೊದಲು ದೊಡ್ಡ ದೊಡ್ಡ ಪರ್ವತಗಳಲ್ಲಿ ಬೆಟ್ಟಗಳಲ್ಲಿ ಇರುವಂತಹ ಸಾಫ್ಟ್ ಸ್ಟೋನ್ ಅಂದ್ರೆ ತುಂಬಾ ಮೃದುವಾದಂತಹ ಕಲ್ಲುಗಳನ್ನ ಗುರುತಿಸಿ ದೊಡ್ಡ ದೊಡ್ಡ ಮಷೀನ್ಗಳಿಂದ ಅಥವಾ ಡೈನಾಮೈಟ್ಗಳಿಂದ ಆ ಬೆಟ್ಟಗಳನ್ನೇ ಬ್ಲಾಸ್ಟ್ ಮಾಡಿ ಡ್ರಿಲ್ ಮಾಡಿ ಆ ಕಲ್ಲುಗಳನ್ನ ಕಡೆದು ತೆಗೆಯಲಾಗುತ್ತದೆ. ಇಂತಹ ಕಲ್ಲುಗಳಿಗಾಗಿ ದೇಶ ವಿದೇಶದಲ್ಲಿ ಭಾರಿ ಡಿಮ್ಯಾಂಡ್ ಕೂಡ ಇರುತ್ತದೆ. ಹೀಗಾಗಿ ದೊಡ್ಡ ದೊಡ್ಡ ಕಂಪನಿಗಳು ಇಂತಹ ದೊಡ್ಡ ದೊಡ್ಡ ಬೆಟ್ಟಗಳನ್ನ ಲೀಸ್ ಮುಖಾಂತರ ಸರ್ಕಾರದಿಂದ ಪಡೆಯುತ್ತಾರೆ. ಈ ಸಾಫ್ಟ್ ಸ್ಟೋನ್ ಗಳಲ್ಲಿ ಹೆಚ್ಚಾಗಿ ಕಾರ್ಬೋನೇಟ್, ಕ್ಲೋರೈಡ್ ಹಾಗೂ ಟಾಲ್ಕ್ ನಂತಹ ಎಲಿಮೆಂಟ್ಸ್ ಗಳು ಕೂಡ ಇರುತ್ತವೆ. ಇದೇ ಕಾರಣ ಇಂತಹ ಕಲ್ಲುಗಳಿಂದ ತಯಾರಾಗುವಂತಹ ಪೌಡರ್ ಅನ್ನ ಹೆಚ್ಚಾಗಿ ಟಾಲ್ಕಮ್ ಪೌಡರ್ ಎಂದೇ ಕರೆಯುತ್ತಾರೆ. ಹೀಗೆ ಕತ್ತರಿಸಿದಂತಹ ದೊಡ್ಡ ದೊಡ್ಡ ಕಲ್ಲುಗಳನ್ನ ಟ್ರ್ಯಾಕ್ಟರ್ಗಳ ಮೂಲಕವೋ ಅಥವಾ ಲಾರಿಗಳ ಮೂಲಕವೋ ಬೆಟ್ಟಗಳಿಂದ ನೇರವಾಗಿ ಕಾರ್ಖಾನೆಗೆ ರವಾನಿಸಲಾಗುತ್ತದೆ. ಹೀಗೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಮೊದಲು ಕ್ರಷಿಂಗ್ ಮಷೀನ್ ನಲ್ಲಿ ಹಾಕಿ ಅವುಗಳನ್ನ ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಲಾಗುತ್ತದೆ. ಹೀಗೆ ಇವುಗಳನ್ನ ಮುಂದಿನ ಪ್ರಾಸೆಸ್ಗೆ ನೂಕಲು ಮೊದಲು ಇವುಗಳನ್ನ ಕನ್ವೇಯರ್ ಬೆಲ್ಟ್ ಮೂಲಕ ಚಿಕ್ಕ ಚಿಕ್ಕ ಪೀಸುಗಳನ್ನ ತಳ್ಳಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಪೌಡರ್ಗೆ ಬೇಕಾದಂತಹ ಕಲ್ಲುಗಳನ್ನ ಮಾತ್ರ ಇಟ್ಟುಕೊಂಡು ಕೆಲವು ಅನ್ವಾಂಟೆಡ್ ವಸ್ತುಗಳನ್ನ ಅಲ್ಲಿಂದ ತೆಗೆದು ಹಾಕಲಾಗುತ್ತದೆ. ಇದನ್ನ ಇಲ್ಲಿ ಫಿಲ್ಟ್ರೇಷನ್ ಎಂದೇ ಕರೆಯಲಾಗುತ್ತದೆ. ಹೀಗೆ ಫಿಲ್ಟರ್ ಮಾಡಿದಂತಹ ಚಿಕ್ಕ ಚಿಕ್ಕ ಸಾಫ್ಟ್ ಕಲ್ಲುಗಳನ್ನ ಈಗ ಇನ್ನೊಂದು ದೊಡ್ಡ ಮಿಕ್ಸಿಗೆ ಹಾಕಿ ಅದನ್ನ ಪೌಡರ್ ಆಗಿ ಪರಿವರ್ತಿಸಲಾಗುತ್ತದೆ. ಹೀಗೆ ಮಿಕ್ಸಿಯಿಂದ ಹೊರಬಂದಂತಹ ಹಿಟ್ಟನ್ನ ಅಂದ್ರೆ ಪೌಡರ್ ಅನ್ನ ಇನ್ನೊಂದು ನುಣುಪಾದಂತಹ ಮಿಕ್ಸರ್ಗೆ ಹಾಕಿ ಆ ಒಂದು ಹಿಟ್ಟನ್ನ ಇನ್ನೂ ಚೆನ್ನಾಗಿ ಪೌಡರ್ ಮಾಡುತ್ತಾರೆ. ಹೀಗೆ ನುಣುಪಾಗಿ ಬಂದಂತಹ ಪೌಡರ್ ಅನ್ನ ಇನ್ನೊಂದು ಫಿಲ್ಟರ್ ನಲ್ಲಿ ಹಾಕಿ ಅದರಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಸಪರೇಟ್ ಮಾಡಲಾಗುತ್ತದೆ. ಹೀಗೆ ಅತ್ಯಂತ ನುಣುಪಾದಂತಹ ಪೌಡರ್ ಅನ್ನ ಇನ್ನೊಂದು ಕನ್ವೇಯರ್ ಮೂಲಕ ಅದನ್ನ ಮುಂದಿನ ಪ್ರಾಸೆಸ್ಗೆ ಕಳಿಸಲಾಗುತ್ತದೆ. ಹೀಗೆ ಬಂದಂತಹ ನುಣುಪಾದ ಪೌಡರ್ ಅನ್ನ ಇನ್ನೊಂದು ಬ್ಲೆಂಡರ್ ಗೆ ಹಾಕಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಈ ಪೌಡರ್ಗೆ ಕೆಲವು ಪ್ರಾಣಿಗಳ ಎಲುಬುಗಳನ್ನ ಕ್ರಶ್ ಮಾಡಿ ಹಾಕಲಾಗುತ್ತದೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಸುವಾಸನೆ ಬರುವಂತಹ ಕೆಲವೊಂದು ಕೆಮಿಕಲ್ಸ್ ಗಳನ್ನ ರಾಸಾಯನಿಕ
ರಾಸಾಯನಿಕ ಪದಾರ್ಥಗಳನ್ನ ಇಲ್ಲಿ ಮಿಕ್ಸ್ ಮಾಡಲಾಗುತ್ತದೆ. ಹೀಗೆ ಮಾಡಿದಂತಹ ಪೌಡರ್ಗೆ ಇನ್ನಷ್ಟು ಹೊಳಪು ಬರುತ್ತದೆ ಹಾಗೂ ಅದ್ಭುತವಾದಂತಹ ಸುವಾಸನೆ ನಿಮಗೆ ಕೊಡುತ್ತದೆ. ನೀವು ಪೌಡರ್ ಅನ್ನ ನಿಮ್ಮ ಮೈಗೆ ಮುಖಕ್ಕೆ ಹಾಕುವಾಗ ನಿಮಗೆ ಬರುವಂತಹ ಆ ಸುವಾಸನೆಯೇ ಈ ರಾಸಾಯನಿಕ ವಸ್ತುಗಳಿಂದ ಹಾಗೂ ಕೆಲವು ಪ್ರಾಣಿಗಳ ಎಲುಬುಗಳನ್ನ ಕ್ರಶ್ ಮಾಡುವ ಮೂಲಕ ಈ ರೀತಿ ಮಿಂಚುವ ಹಾಗೂ ಘಮಘಮಿಸುವ ಪೌಡರ್ ಈಗ ರೆಡಿಯಾಗಿರುತ್ತದೆ. ಇದನ್ನ ಮುಂದೆ ಪ್ಯಾಕಿಂಗ್ ಗೆ ಕಳಿಸಲಾಗುತ್ತದೆ. ಕೆಲವೊಮ್ಮೆ ಇವುಗಳನ್ನ ಟಿನ್ ನಲ್ಲಿ ಅಥವಾ ಕೆಲವೊಂದು ಪ್ಲಾಸ್ಟಿಕ್ ಬಾಟಲ್ ಗಳಲ್ಲಿ ಈ ಪೌಡರ್ ಅನ್ನ 50 ಗ್ರಾಂ, 100 ಗ್ರಾಂ, 1/4 ಕೆಜಿ, ಕೆಜಿ, 10 ಕೆಜಿ ವರೆಗೂ ಪ್ಯಾಕಿಂಗ್ ಮಾಡಿ ಮುಂದೆ ಇವುಗಳನ್ನ ಬ್ರಾಂಡಿಂಗ್ ಆಗಿ ಕಳಿಸಲಾಗುತ್ತದೆ. ಹೀಗೆ ಬಂದಂತಹ ಈ ಪ್ಲಾಸ್ಟಿಕ್ ಡಬ್ಬಗಳಿಗೆ ಕಂಪನಿಯ ಹೆಸರನ್ನ ಅಂದರೆ ಸ್ಟಿಕ್ಕರ್ ಮೂಲಕ ಅಳವಡಿಸಲಾಗುತ್ತದೆ. ಹೀಗೆ ಪ್ಯಾಕ್ ಮಾಡಿದಂತಹ ಟಿನ್ಗಳನ್ನ, ಬಾಕ್ಸ್ ಗಳನ್ನ ಟ್ರಕ್ ಗಳ ಮೂಲಕ ಅಥವಾ ಹಡಗುಗಳ ಮೂಲಕ ಅಥವಾ ರೈಲುಗಳ ಮೂಲಕ ಮಾರುಕಟ್ಟೆಗೆ ಕಳಿಸಲಾಗುತ್ತದೆ. ಹೀಗೆ ಬಂದಂತಹ ಪೌಡರ್ ಗಳನ್ನ ಬಳಸಿಯೇ ಹಲವಾರು ಜನ ಮೇಕಪ್ ಅನ್ನು ಕೂಡ ಮಾಡಿಕೊಳ್ಳುತ್ತಾರೆ.